Praise the Lord. Greetings to you all in the name of our Lord and Savior Jesus Christ. Today's Bible verse, Exodus chapter 33, verse 18. Then Moses said, "Show me your glory." ವಿಮೋಚನ ಕಾಂಡ 33ನೇ ಅಧ್ಯಾಯ 18ನೇ ವಚನ. ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನಮಗೆ ತೋರಿಸು ಎಂದು ಕೇಳಿದನು. ಈ ಮೋಶೆ ಯಾರಂದ್ರೆ ಐಗುಪ್ತ್ಯರ ಮಧ್ಯದಲ್ಲಿ ದೇವರ ಶಕ್ತಿಯನ್ನ ಕಂಡಿರ್ತಕ್ಕಂಥವನು ಮತ್ತು ಐಗುಪ್ತ್ಯರ ಸೈನ್ಯಗಳ ಮಧ್ಯದಲ್ಲಿ ದೇವರ ಪರಾಕ್ರಮವನ್ನ ನೋಡಿರ್ತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಇವನ ಮೂಲಕವಾಗಿ ದೇವರು ಇಸ್ರಾಯೇಲ್ ಜನರ ಮಧ್ಯದಲ್ಲಿಯೂ ಕೂಡ ಅದ್ಭುತಗಳನ್ನು ಮಾಡಿದನು. ಅದನ್ನು ಇವನು ನೋಡಿದಂಥವನಾಗಿದ್ದನು. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ಮಹತ್ವವನ್ನು ಕೂಡ ಇವನು ನೋಡಿದನು. ಇಷ್ಟಾದರೂ ಕೂಡ ತೃಪ್ತಿ ಹೊಂದಲಿಲ್ಲ. ಇವನು ದೇವರ ಸನ್ನಿಧಿಯಲ್ಲಿ ಏಕಾಂತವಾಗಿ ಬರುತ್ತಾನೆ. ದೇವರೇ, ನಾನು ಎಲ್ಲವನ್ನೂ ನೋಡಿದ್ದೇನೆ, ಆದರೆ ನಿನ್ನ ಮಹಿಮೆಯನ್ನು ಮಾತ್ರ ನಾನು ಇನ್ನೂ ಕಾಣಲಿಲ್ಲ. ಅದಕ್ಕಾಗಿಯೇ ನಾನು ಇಂದು ಏಕಾಂತವಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ದಯಮಾಡಿ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂಬುದಾಗಿ ಅವನು ದೇವರ ಬಳಿ ಅಂಗಲಾಚಿ ಬೇಡಿಕೊಳ್ಳುತ್ತಾನೆ. ನನ್ನ ಪ್ರಿಯ ದೇವ ಮಗುವೆ, ಮೋಶೆ ದೇವರ ಮಹಿಮೆಯನ್ನು ಮಹತ್ವವನ್ನು ಕಾಣುವುದಕ್ಕಾಗಿ ಏಕಾಂತವಾಗಿ ಬಂದ ಹಾಗೆ ನಿನಗೂ ಈ ಹೊತ್ತು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಇಷ್ಟವಿದೆಯಾ? ಹಾಗಿರುವುದಾದರೆ ಏಕಾಂತವಾಗಿ ಕರ್ತನ ಬಳಿಗೆ ಬಾ. ನಿನ್ನ ಕೋಣೆಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆಯ ಸಮಯದಲ್ಲಿ ನೀನು ಮಹಿಮೆಯಿಂದ ತುಂಬಲ್ಪಡಬೇಕು ದೇವರೇ ಎಂಬುದಾಗಿ ನೀನು ಕರ್ತನಿಗೆ ಪ್ರಾರ್ಥನೆ ಮಾಡು. ಆ ಏಕಾಂತವಾದ ಸಮಯದಲ್ಲಿ ದೇವರೇ, ನನಗೆ ಅದು ಬೇಕು, ನನಗೆ ಇದೂ ಬೇಕು ಎಂಬುದಾಗಿ ದೇವರ ಬಳಿ ಕೇಳಿಕೊಳ್ಳಬೇಡ. ದೇವರಿಗೆ ಒಂದೇ ಒಂದು ಕೇಳು, ನಿನ್ನ ಮಹಿಮೆಯನ್ನು ತೋರಿಸು ಎಂಬುದಾಗಿ. ಆ ನಿನ್ನ ಏಕಾಂತವಾದ ಸಮಯದಲ್ಲಿ ದೇವರನ್ನು ಸ್ತುತಿಸು, ದೇವರನ್ನು ಕೊಂಡಾಡು. ಆಗ ಖಂಡಿತವಾಗಿಯೂ ದೇವರು ತನ್ನ ಮಹಿಮೆಯನ್ನು ನಿನಗೆ ತೋರಿಸುತ್ತಾನೆ. ಏಕಾಂತದಲ್ಲಿ ಮೋಶೆ ಬಂದು ದೇವರಿಗೆ ಈ ರೀತಿ ಪ್ರಾರ್ಥಿಸಿದಾಗ ಕರ್ತನು ಅವನಿಗೆ ಬರಿಗೆಯಲ್ಲಿ ಕಳುಹಿಸಲಿಲ್ಲ, ಆದರೆ ತನ್ನ ಹಸ್ತದಲ್ಲಿ ಅವನನ್ನು ಮುಚ್ಚಿ ತನ್ನ ನೆರಳಿನಲ್ಲಿಟ್ಟು ತನ್ನ ಮಹಿಮೆಯನ್ನು ಆತನು ತೋರಿಸಿದನು. ಪ್ರಿಯರೇ, ಅದೇ ರೀತಿಯಲ್ಲಿ ಖಂಡಿತವಾಗಿಯೂ ನಿನಗೂ ಕೂಡ ದೇವರು ತನ್ನ ಮಹಿಮೆಯನ್ನು ತೋರಿಸುತ್ತಾರೆ. ಒಬ್ಬ ಮನುಷ್ಯನು ತನ್ನ ಸ್ನೇಹಿತನೊಟ್ಟಿಗೆ ಹೇಗೆ ಮಾತನಾಡುತ್ತಾನೋ ಹಾಗೆಯೇ ಕರ್ತನು ಮೋಶೆಯೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದರು. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ದೇವರು ಇವತ್ತು ನಿನಗೂ ಕೂಡ ತನ್ನ ಮಹಿಮೆಯನ್ನು ತೋರಿಸುತ್ತಾರೆ. ನೀನು ಕೇಳು, ನೀನು ಪ್ರಾರ್ಥನೆ ಮಾಡು, ದೇವರಿಗೆ ಮೊರೆಯಿಡು, ದೇವರನ್ನು ಸ್ತುತಿಸು, ಕೊಂಡಾಡು. ಆಗ ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿಯೂ ದೇವರು ತನ್ನ ಮಹಿಮೆಯನ್ನು, ಪ್ರತಾಪವನ್ನು ತೋರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ಅಂದು ಮೋಶೆ, ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವಾ, ನಿನ್ನ ಕೈಯಲ್ಲಿ ಅವನನ್ನು ಮುಚ್ಚಿ ನಿನ್ನ ನೆರಳಿನಲ್ಲಿಟ್ಟು ಅವನಿಗೆ ನಿನ್ನ ಮಹಿಮೆಯನ್ನು ತೋರಿಸಿದ್ದಕ್ಕಾಗಿ ನಿಮಗೆ ವಂದಿಸ್ತೇವೆ ಕರ್ತನೆ. ಹೌದಪ್ಪ, ನಾವೆಲ್ಲರೂ ಕೂಡ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಪಾದದಲ್ಲಿ ಬಂದಿದ್ದೇವೆ ಕರ್ತನೆ. ನಮ್ಮೆಲ್ಲರನ್ನ ಕರುಣಿಸು. ನೀನು ಕನಿಕರವೂ ದಯೆಯೂ ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯು ನಂಬಿಕೆಯೂ ಉಳ್ಳ ದೇವರಾಗಿದ್ಯಪ್ಪ. ಅದಕ್ಕಾಗಿ ಸ್ವಾಮಿ ಅಂದು ಮಾಡಿದ ಅದ್ಭುತವನ್ನು ಇಂದು ನಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ಮಾಡು ಕರ್ತನೆ. ಮೋಶೆಯೊಟ್ಟಿಗೆ ನೀನು ಒಬ್ಬ ಸ್ನೇಹಿತನ ಹಾಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದೆಯಲ್ಲ ದೇವರೇ, ಅದೇ ದರ್ಶನವನ್ನು ನಮಗೂ ಕೂಡ ದಯಪಾಲಿಸು, ನಮ್ಮನ್ನೂ ಕೂಡ ಆಶೀರ್ವದಿಸು ಕರ್ತನೆ. ನಿನ್ನ ಮಹಿಮೆಯನ್ನು ಕಾಣಲಿಕ್ಕೆ ಕೃಪೆ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರ ಜೀವಿತದಲ್ಲಿ ಅದ್ಭುತ ಉಂಟಾಗಲಿಕ್ಕಾಗುವಂತೆ ಸಹಾಯ ಮಾಡು. ಅವರಿಗೆ ಬೇಕಾದದನ್ನು ಅನುಗ್ರಹಿಸು. ಅವರಿಗೆ ದೈಹಿಕ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯವನ್ನು ಕೊಟ್ಟು ದಯಪಾಲಿಸು. ಅವರನ್ನು, ಅವರ ಕುಟುಂಬ, ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.